ಓಂ ಶಾಂತಿ 16/8/2020 ರಿವೈಸ್ ಡೇಟ್ 7/3/86 ಅವ್ಯಕ್ತ ಬಾಪ್ ದಾದಾರವರ ಮಹಾವಾಕ್ಯ ಪಢಾಯಿ ಕಿ ಚಾರೋ ಸಬ್ಜೆಕ್ಟ್ ಕಾ ಯಥಾರ್ಥ ಯಾದ್ಗಾರ್ ಮಹಾಶಿವರಾತ್ರಿ. ವಿದ್ಯೆಯ 4 ವಿಷಯಗಳ ಯಥಾರ್ಥವಾದಂತಹ ನೆನಪಾರ್ಥನೆಯಾಗಿದೆ ಮಹಾಶಿವರಾತ್ರಿ. ವಿದ್ಯೆಯ 4 ವಿಷಯಗಳ ಯಥಾರ್ಥವಾದಂತಹ ನೆನಪಾರ್ಥನೆಯಾಗಿದೆ ಮಹಾಶಿವರಾತ್ರಿ. आज ज्ञानदाता, भाग्यविदाता, सर्व शक्तियों के वरदाता, सर्व खजानों से भरपूर करने वाले भोलानाथ बाप अपने अति स्नेही, सदा सहयोगी, समीप बच्चों से मिलने के लिए आए हैं. ಈ ದಿನ ಜ್ಞಾನದಾತ, ಭಾಗ್ಯವಿದಾತ, ಸರ್ವ ಶಕ್ತಿಗಳ ವರದಾತ, ಸರ್ವ ಖಜಾನೆಗಳಿಂದ ಭರ್ಪೂರನ್ನಾಗಿ ಮಾಡಲಿಕ್ಕೆ, ನಮ್ಮನ್ನು ಸಂಪನ್ನರನ್ನಾಗಿ ಮಾಡಲಿಕ್ಕೆ ಭೋಲಾನಾಥ ತಂದೆ ತನ್ನ ಅತಿ ಸ್ನೇಹಿ, ಸದಾ ಸಹಯೋಗಿ, ಸಮೀಪ ಮಕ್ಕಳನ್ನು ಮಿಲನ ಮಾಡಲಿಕ್ಕಾಗಿ ಬಂದಿದ್ದಾರೆ. ಯ ಮಿಲನ್ ಹಿ ಸದಾ ಕಾಲ್ ಕಾ ಉತ್ಸವ್ ಮನಾನೆ ಕಾ ಯಾದ್ಗಾರ್ ಬನ್ ಜಾತಾ ಹೈ. ಈ ಮಿಲನವೇ ಸದಾ ಕಾಲದ ಹಬ್ಬದ ರೂಪದಲ್ಲಿ ಆಚರಣೆಯನ್ನಾಗಿ ಮಾಡ್ತಾ ಹೋಗ್ತಾರೆ. जो भी बिन बिन नामों से समय प्रति समय उत्सव मनाते हैं, वह सभी इस समय बाप और बच्चों के मधुर मिलन, उत्साह भरा मिलन भविष्य के लिए उत्सव के रूप में बन जाता है. ಈ ಸಮಯದಲ್ಲಿ ಭಿನ್ನ ಭಿನ್ನ ಹೆಸರಿನಲ್ಲಿ ನಾವೇನೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ, ಇದೆಲ್ಲವೂ ಕೂಡ ನಾವು ಮಕ್ಕಳ ಹಾಗೂ ತಂದೆಯ ಮಧುರವಾದಂತಹ ಮಿಲನ, ಪ್ರೀತಿ ತುಂಬಿರುವಂತಹ ಮಿಲನ. ಇದೇ ಮಿಲನ ಭವಿಷ್ಯದಲ್ಲಿ ಹಬ್ಬದ ರೂಪದಲ್ಲಿ ಆಚರಣೆ ಮಾಡಲಾಗುತ್ತೆ. इस समय आप सर्वश्रेष्ठ बच्चों का हर दिन हर घड़ी सदा खुशी में रहने की घड़ियां व समय है. ಈ ಸಮಯದಲ್ಲಿ ತಾವು ಸರ್ವಶ್ರೇಷ್ಠ ಆತ್ಮಗಳ ಪ್ರತಿದಿನ ಪ್ರತಿಗಳಿಗೆ ಸದಾ ಕಾಲ ಖುಷಿಯಲ್ಲಿರುವಂತಹ ಗಳಿಗೆಗಳಾಗಿದೆ. तो इस छोटे से संगम युग के अलौकिक जीवन, अलौकिक प्राप्तियां, अलौकिक अनुभवों को द्वापर से भक्तों ने बिन बिन नाम से यादगार बना दिया है. ಈ ಸಣ್ಣದಾದಂತಹ ಸಂಗಮ ಯುಗದ ಅಲೌಕಿಕವಾದಂತಹ ಜೀವನ, ವಿಭಿನ್ನವಾದಂತಹ ಪ್ರಾಪ್ತಿಗಳು, ಅಲೌಕಿಕವಾದಂತಹ ಅನುಭವಗಳು, ಇದನ್ನು ದ್ವಾಪರ ಯುಗದಲ್ಲಿ ಭಕ್ತರು ಅನೇಕ ಹೆಸರಿನಲ್ಲಿ ನೆನಪಾರ್ಥವನ್ನಾಗಿ ಮಾಡ್ತಾ ಹೋಗಿದ್ದಾರೆ. एक जन्म की आपकी यह जीवन भक्ति के 63 जन्मों के लिए याद का साधन बन जाती है. ನಿಮ್ಮ ಈ ಒಂದು ಜೀವನ ಭಕ್ತಿಯ 63 ಜನ್ಮಗಳಿಗೆ ನೆನಪಾರ್ಥವಾಗಿ ಉಳಿದ್ಬಿಡುತ್ತೆ. ಅದು ಭಕ್ತಿ ಮಾರ್ಗದ ಒಂದು ವಿಧಿ ಆಗೋಗ್ಬಿಡುತ್ತೆ. ಇತನಿ ಮಹಾನ್ ಆತ್ಮಾಯೇ ಹೋ. इस समय की सबसे वंडरफुल बात यही देख रहे हो, जो प्रैक्टिकल भी मना रहे हो और निमित्त उस यादगार को भी मना रहे हो. ಇಷ್ಟ ಶ್ರೇಷ್ಠ ಮಹಾನ್ ಆತ್ಮಗಳು ತಾವು ಈ ಸಮಯದಲ್ಲಿ ತಾವು ಎಲ್ಲರಿಗಿಂತ ಬಹಳ ಅದ್ಭುತವಾದಂತಹ ಮಾತನ್ನು ನೋಡ್ತಾ ಇದ್ದೀರಾ, ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈ ಸಮಯದಲ್ಲಿ ತಾವು ಪ್ರತ್ಯಕ್ಷವಾಗಿ ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಿತ್ತವಾಗಿ ತಮ್ಮ ನೆನಪಾರ್ಥ ಯಾವ್ದು ಆಗಿದೆ ಅದನ್ನು ಕೂಡ ತಾವು ಆಚರಣೆ ಮಾಡ್ತಾ ಇದ್ದೀರಾ. ಚೈತನ್ಯ ಬಿ ಹೋ ಅವ್ರ ಚಿತ್ರ ಬಿ ಸಾಥ್ ಸಾಥ್ ಹೈ. ತಾವು ಚೈತನ್ಯವಾಗೂ ಕೂಡ ಇದ್ದೀರಾ ಮತ್ತು ಸ್ಥೂಲದ ಚಿತ್ರವೂ ಕೂಡ ಇದೆ. 5000 ವರ್ಷ ಪೆಹ್ಲೆ ಹರ್ ಏಕ್ನೆ ಕ್ಯಾ ಕ್ಯಾ ಪ್ರಾಪ್ತ್ ಕಿಯಾ ಹೈ. 5000 ವರ್ಷಗಳ ಹಿಂದೆ ಪ್ರತಿಯೊಬ್ಬರೂ ಕೂಡ ಏನೆಲ್ಲ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. क्या बने, कैसे बने, यह 5000 वर्ष का पूरा अपना यादगार चित्र और जन्म पत्री सभी स्पष्ट रूप में जान गए हो. ಈ 5000 ವರ್ಷಗಳಲ್ಲಿ ಏನೆಲ್ಲ ನಡೀತೋ, ಯಾವುದೆಲ್ಲ ಪ್ರಾಪ್ತಿಯನ್ನು ಮಾಡ್ಕೊಂಡ್ರಿ, ಹೇಗಾಯ್ತೋ, ಹೆಂಗಾಯ್ತೋ, ಈ 5000 ವರ್ಷಗಳ ಪೂರ್ಣ ರೂಪದಲ್ಲಿ ತಾವು ನೆನಪಾರ್ಥ ಚಿತ್ರಗಳನ್ನು ನೋಡ್ತಾ ಇದ್ದೀರಾ. ತಮ್ಮ ಜನ್ಮಪತ್ರಿ ಏನಿದೆ, ಆತ್ಮದ ಜನ್ಮಪತ್ರಿ 84 ಜನ್ಮದ ಜನ್ಮಪತ್ರ ಏನಿದೆ,
ಅದು ಕೂಡ ಸ್ಪಷ್ಟ ರೂಪದಲ್ಲಿ ತಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ? सुन रहे हो और देख देख हर्षित हो रहे हो कि यह हमारा ही गायन पूजन हमारे जीवन की कथाएं वर्णन कर रहे हैं. ತಾವೆಲ್ಲನೂ ಕೂಡ ಇದನ್ನ ಕೇಳ್ತಾ ಇದ್ದೀರಾ, ನೋಡಿ ನೋಡಿ ಖುಷಿ ಪಡ್ತಾ ಇದ್ದೀರಾ. ನಮ್ಮೆಲ್ಲರ ನೆನಪಾರ್ಥ, ನಮ್ಮೆಲ್ಲರ ಪೂಜೆ, ನಮ್ಮ ಜೀವನದ ಕಥೆಗಳನ್ನು ಅವರು ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತ. ओरिजिनल आपका चित्र तो बना नहीं सकते हैं, इसलिए भावनापूर्वक जो भी ಟಚ್ हुआ वह चित्र बना दिए है. ಬಾಬ್ದಾದ ಅವ್ರು ಹೇಳ್ತಾ ಇದ್ದಾರೆ, ಯಾವುದು ವಾಸ್ತವಿಕವಾದಂತಹ ನಿಜವಾದಂತಹ ನಿಮ್ಮ ರೂಪ ಇತ್ತು ಸತ್ಯುಗದಲ್ಲಿ, ಆ ಚಿತ್ರವನ್ನಂತೂ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿಯೇ ಭಾವನಾಪೂರ್ವಕವಾಗಿ ಅವರ ಮನಸ್ಸಿಗೆ ಯಾವುದೆಲ್ಲ ಪ್ರೇರಣೆಗಳು ಸಿಕ್ತು ಆ ಪ್ರೇರಣೆಗಳ ಮೂಲಕ ಅವ್ರ ಚಿತ್ರವನ್ನು ಮಾಡಿದ್ದಾರೆ. ತೋ ಪ್ರಾಕ್ಟಿಕಲ್ ಶಿವ್ ಜಯಂತಿ ತೋ ರೋಜ್ ಮನಾತೆ ಹಿ ಹೋ. ಪ್ರತಿನಿತ್ಯವೂ ಕೂಡ ಶಿವ ಜಯಂತಿಯನ್ನು ತಾವು ಆಚರಣೆ ಅಂತೂ ಮಾಡ್ತೀರಾ. ಕ್ಯೂಂಕಿ ಸಂಗಮ್ ಯುಗ್ ಹೈ ಹಿ ಅವತರಣ ಕಾ ಯುಗ್, ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಚಿತ್ರ ಕರ್ನೆ ಕಾ ಯುಗ್. ಯಾಕೆ ಅಂತಂದರೆ ಸಂಗಮ ಯುಗ ಆಗಿದೆ, ಅವತರಣೆಯ ಯುಗ, ಶ್ರೇಷ್ಠವಾದಂತಹ ಕರ್ತವ್ಯವನ್ನು ಮಾಡುವಂತಹ ಸಮಯ, ಶ್ರೇಷ್ಠವಾದಂತಹ ಚರಿತ್ರೆಯನ್ನು ಮಾಡಿಕೊಳ್ಳುವಂತಹ ಯುಗ. ಲೇಕಿನ್ ಬೇಹದ್ ಯುಗ್ ಕೆ ಬೀಚ್ ಮೇ ಯ ಯಾದ್ಗಾರ್ ದಿನ್ ಬಿ ಮನಾ ರಹೆ ಹೋ. ಇಂತಹ ಅಪರಿಮಿತವಾದಂತಹ ಯುಗ ಅರ್ಥಾತ್ ಬ್ರಹ್ಮನ ದಿನದಲ್ಲಿ ತಾವು ತಮ್ಮ ನೆನಪಾರ್ಥ ಯಾವುದಿದೆ ಹಬ್ಬಗಳು, ಈ ಒಂದು ಪ್ರಪಂಚದ ಹಬ್ಬಗಳು, ಇದನ್ನು ಕೂಡ ತಾವು ಆಚರಣೆ ಮಾಡ್ತಾ ಇದ್ದೀರಾ. ಆಪ್ ಸಬ್ಕಾ ಮನಾನಾ ಹೇ, ಮಿಲನ್ ಮನಾನಾ और उन्हों का ಮನಾನಾ ಹೇ ಆಹ್ವಾನ್ ಕರ್ನಾ. ತಮ್ಮೆಲ್ಲರದಾಗಿದೆ ಆಚರಣೆಯನ್ನು ಮಾಡುವಂಥದ್ದು, ಮತ್ತು ಅವ್ರದ್ದೆಲ್ಲ ಆಗಿದೆ ತಮ್ಮನ್ನು ಆಹ್ವಾನ ಮಾಡೋದು. उन्हों का है पुकारना और आपका है ಪಾ ಲೇನಾ. ಅವರಾಗಿದ್ದಾರೆ ಭಗವಂತನನ್ನ ಕರೆಯೋದು, ಆದರೆ ತಮ್ಮದಾಗಿದೆ ಭಗವಂತನ ಜೊತೆ ಇರುವಂಥದ್ದು ಅಥವಾ ಭಗವಂತನನ್ನ ಪಡೆದಿರುವಂಥದ್ದು. ವಹ ಕಹೆಂಗೆ ಆವೋ और आप ಕಹೆಂಗೆ ಆ ಗಯೇ ಮಿಲ್ ಗಯೇ. ಅವರು ಭಗವಂತನನ್ನ ಬನ್ನಿ ಅಂತ ಕರೀತಾರೆ, ಮತ್ತೆ ತಾವೇ ಹೇಳ್ತೀರಾ ಭಗವಂತ ಬಂದ್ಬಿಟ್ಟಿದ್ದಾರೆ, ಮಿಲ್ಲವನ್ನ ಮಾಡಿಬಿಟ್ಟಿದ್ದೀವಿ. ಯಾದ್ಗಾರ್ और प्रैक्टिकल में कितना रात दिन का अंतर है. ಬಾಬ್ದಾದವ್ರು ಹೇಳ್ತಾರೆ, ತಮ್ಮ ನೆನಪಾರ್ಥ ಹಾಗೂ ಪ್ರತ್ಯಕ್ಷವಾಗಿ ತಾವೇನು ಮಾಡ್ತಾ ಇದ್ದೀರಾ ಇದರಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. वास्तव में यह दिन भोलानाथ बाप का दिन है. भोलानाथ अर्थात बिना हिसाब के अनगिनित देने वाला. ನಿಜವಾಗ್ಲೂ ಕೂಡ ನೋಡಿದ್ರೆ ಈ ದಿನ ಭೋಲಾನಾಥ ತಂದೆಯ ದಿನವಾಗಿದೆ. ಭೋಲಾನಾಥ ಅಂತಂದರೆ ಲೆಕ್ಕವಿಲ್ಲದಷ್ಟು ಮಿತಿ ಇಲ್ಲದೆ ಕೊಡುವಂಥವ್ರು. ವೈಸೆ ಜಿತನಾ ಔರ್ ಉತನಾ ಕಾ ಹಿಸಾಬ್ ಹೋತಾ ಹೈ, ಜೋ ಕರೇಗಾ ವ ಪಾಯೇಗಾ. ಹಾಗೆ ನೋಡಿದ್ರೆ ಎಷ್ಟೋ ಅಷ್ಟು ಈ ಒಂದು ಲೆಕ್ಕದಲ್ಲಿ ಇರುತ್ತೆ. ಅಂದರೆ ಯಾರು ಮಾಡ್ತಾರೆ ಅವರು ಪಡಿತಾರೆ. ಉತನಾ ಹಿ ಪಾಯೇಗ, ಎಷ್ಟು ಮಾಡ್ತಾರೆ ಅಷ್ಟನ್ನೇ ಪಡಿತಾರೆ. ಯ ಹಿಸಾಬ್ ಹೇ, ಹೀಗೆ ಲೆಕ್ಕ ಇರೋದು. ಲೇಕಿನ್ ಭೋಲಾನಾಥ್ ಕ್ಯೂ ಕೇತೆ, ಕ್ಯೂಂಕಿ ಇಸ್ ಸಮಯ ದೇನೆ ಮೇ ಜಿತನಾ ಔರ್ ಉತನೆ ಕಾ ಹಿಸಾಬ್ ನಹಿ ರಖ್ತಾ. ಬಾಬೋರ್ ಹೇಳ್ತಾ ಇದ್ದಾರೆ, ಭೋಲಾನಾಥ ಅಂತ ಯಾಕೆ ಕರೀತಾರೆ? ಯಾಕೆ ಅಂತಂದರೆ ಈ ಸಮಯದಲ್ಲಿ ಎಷ್ಟು ಹಾಗೂ ಅಷ್ಟು ಈ ಒಂದು ಲೆಕ್ಕದಲ್ಲಿ ಇರೋದಿಲ್ಲ. ಈ ಸಮಯದಲ್ಲಿ ನಾವೆಷ್ಟು ಮಾಡ್ತೀವಿ ಪರಿಶ್ರಮವನ್ನು ಪಟ್ಟು ಭಗವಂತನನ್ನು ಎಷ್ಟು ನಾವು ಅತಿ ಪ್ರೀತಿಯಿಂದ ನೆನಪು ಮಾಡ್ತೀವಿ ಅಷ್ಟೇ ಪ್ರಾಪ್ತಿ ಆಗತ್ತೆ, ಈ ಲೆಕ್ಕದಲ್ಲಿ ಬರೋದಿಲ್ಲ. ಏಕ ಕಾ ಪದಂ ಗುಣ ಹಿಸಾಬ್ ಹೇ, ಒಂದಕ್ಕೆ ಪದಮ ಗುಣದಷ್ಟು ಲೆಕ್ಕ ಇದೆ. ತೋ ಅನ್ಗಿನಿತ್ ಹೋಗಿಯಾನ, ಅಂದರೆ ಒಂದಕ್ಕೆ ಲೆಕ್ಕವಿಲ್ಲದಷ್ಟು ಪದಮದಷ್ಟು ಲೆಕ್ಕ ಅಂತಂದರೆ ಲೆಕ್ಕವನ್ನು ಅದನ್ನು ಇಡ್ಲಿಕ್ಕಾಗೋದಿಲ್ಲ ತಾನೇ. ಕಹಾ ಏಕ್
ಕಹಾ ಪದಂ, ಎಲ್ಲಿರೋದು ಒಂದು, ಎಲ್ಲಿರೋದು ಪದಮ. पदम भी लास्ट शब्द है इसलिए ಪದಂ कहते हैं. ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ಏನು ಕೂಡ ಹೇಳಕ್ಕಾಗೋದಿಲ್ಲ. ಪದಮಕ್ಕಿಂತ ಹೆಚ್ಚಾಗಿರುವಂಥ ಶಬ್ದ ಯಾವುದು ಕೂಡ ಇಲ್ಲ. ಕೊನೆಯ ಶಬ್ದನೇ ಪದಮ, ಅದಕ್ಕಾಗಿ ಪದಮ ಅಂತ ಹೇಳಲಾಗತ್ತೆ. अनगिनत देने वाले बोले भंडारी का दिन यादगार रूप में मनाते हैं. ಲೆಕ್ಕವಿಲ್ಲದಷ್ಟು ಕೊಡುವಂಥವರು ಅವ್ರಿಗೆ ಬೋಲಾ ಅಥವಾ ಮುಗ್ಧ, ಬೋಲಾನಾಥ ಭಂಡಾರ ಅಂತ ಹೇಳಲಾಗುತ್ತೆ. ಅವರ ನೆನಪಾರ್ಥ ದಿನವನ್ನು ಆಚರಣೆ ಮಾಡಲಾಗುತ್ತೆ. आपको तो इतना मिला है जो अब तो भरपूर हो ही, लेकिन 21 जन्म 21 पीढ़ी सदा भरपूर रहेंगे. ತಮಗಂತೂ ಇಷ್ಟೊಂದು ಸಿಕ್ಬಿಟ್ಟಿದೆ, ಇದರಿಂದ ತಾವಂತೂ ತುಂಬಿಕೊಂಡು ಸಂಪನ್ನರಾಗಿದ್ದೀರಾ. ಆದರೆ 21 ಜನ್ಮಗಳಿಗೆ 21 ಪೀಳಿಗೆಗಳಿಗೆ ಸದಾ ಕಾಲ ತಾವು ತುಂಬಿ ತುಳುಕ್ತಾ ಇರ್ತೀರಾ. इतने जन्मों की ಗ್ಯಾರಂಟಿ ಅವ್ರು कोई नहीं कर सकता. ಬಾಬೋರ್ ಹೇಳ್ತಾರೆ, ಇಷ್ಟು ಜನ್ಮಗಳು ತಾವು ಅವಶ್ಯಕವಾಗಿ ಸುಖವಾಗಿ ನೆಮ್ಮದಿಯಿಂದ ಯಾವುದೂ ಕೂಡ ಕೊರತೆ ಇಲ್ಲದಿರುವ ಹಾಗೆ ತಾವು ಇರ್ತೀರಾ ಅಂತ ಯಾರು ನಿಮಗೆ ಪ್ರಮಾಣವನ್ನು ಮಾಡಿ ಹೇಳೋದಿಲ್ಲ. ಕಿತನಾ ಭಿ ಕೋಯಿ ಬಡಾ ದಾತಾ ಹೋ, ಲೇಕಿನ್ ಅನೇಕ ಜನ್ಮ ಕಾ ಭರ್ಪೂರ್ ಭಂಡಾರ ಹೋನೆ ಕಿ ಗ್ಯಾರಂಟಿ ಕೋಯಿ ಭಿ ನಹಿ ಕರ್ ಸಕ್ತಾ. ತಾವೆಷ್ಟೇ ದೊಡ್ಡ ದಾತ ಆಗೋಗ್ಬಿಡಿ, ಆದರೆ ಅನೇಕ ಜನ್ಮಗಳು ತಾವು ಬಹಳ ಸಂಪನ್ನರಾಗಿರ್ತೀರಾ, ಈ ಒಂದು ಗ್ಯಾರಂಟಿಯನ್ನು ಪ್ರಮಾಣವನ್ನು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತೋ ಬೋಲಾನಾಥ್ ಹುವಾನ ಅಂದರೆ ಅವರು ಬೋಲಾನಾಥರಾದರೂ ತಾನೆ, ಮುಗ್ಧರಾದರೂ ತಾನೆ. ನಾಲೆಜ್ಫುಲ್ ಹೋತೆ ಬಿ ಬೋಲಾ ಬಂತೆ ಹೇ, ಇಸ್ಲಿಯೇ ಬೋಲಾನಾಥ್ ಕಹಾ ಜಾತಾ ಹೇ. ಎಲ್ಲವನ್ನ ತಿಳಿದಿದ್ರೂ ಕೂಡ ಬಹಳ ಮುಗ್ಧರಾಗೋಗ್ಬಿಡ್ತಾರೆ. ಎಲ್ಲ ಜ್ಞಾನ ತಿಳಿದಿದ್ರೂ ಕೂಡ ಬಹಳ ಮುಗ್ಧರಾಗಿ ಎಲ್ಲವನ್ನ ಲೆಕ್ಕವಿಲ್ಲದಷ್ಟು ಕೊಡ್ತಾರಲ್ವಾ, ಅದಕ್ಕಾಗಿ ಅವರನ್ನು ಬೋಲಾನಾಥ ಅಂತ ಕರೀಲಾಗುತ್ತೆ. वैसे तो हिसाब करने में एक एक संकल्प का भी हिसाब जान सकते हैं. ಹಾಗೇನಾದರೂ ಅವರು ಲೆಕ್ಕ ಹಾಕಬೇಕು ಅಂತಂದರೆ ನಾವು ಮಾಡುವಂತಹ ಒಂದೊಂದು ಸಂಕಲ್ಪದ ಲೆಕ್ಕವನ್ನು ಮಾಡಿ ಅವ್ರು ತಿಳ್ಕೊಳ್ಬೋದು. ಲೇಕಿನ್ ಜಾನ್ತೆ ಹುಯೇ ಬಿ ದೇನೆ ಮೇ ಬೋಲಾನಾಥ್ ಹಿ ಬಂತಾ ಹೇ. ಆದರೆ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ರು ಕೂಡ ಅವರು ಬೋಲಾನಾಥರಾಗ್ತಾರೆ. तो आप सभी ಬೋಲಾನಾಥ್ ಬಾಪ್ ಕೆ ಬೋಲಾನಾಥ್ ಬಚ್ಚೆ ಹೋನಾ ಅಂತಂದರೆ ತಾವೆಲ್ಲರೂ ಕೂಡ ಬೋಲಾನಾಥ ತಂದೆಯ ಬೋಲಾನಾಥ ಮಕ್ಕಳು ತಾನೆ. ಏಕ್ ತರಫ್ ಬೋಲಾನಾಥ್ कहते, दूसरे तरफ ಭರ್ಪೂರ್ ಭಂಡಾರಿ कहते. ಒಂದು ಕಡೆ ಹೇಳ್ತಾರೆ ಬೋಲಾನಾಥ ಅಂತ, ಮತ್ತೊಂದು ಕಡೆ ಹೇಳ್ತಾರೆ ಅವರಂತೂ ತುಂಬಿರುವಂತಹ ಭಂಡಾರ ಖಜಾನೆ ಅಂತ. ಯಾದ್ಗಾರ್ ಭಿ ದೇಖೋ ಕಿತನಾ ಅಚ್ಚಾ ಮನಾತೆ ಹೈ. ನೆನಪಾರ್ತಾನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಮನಾನೆ ವಾಲೋಂ ಕೋ ಪತಾ ನಹಿ, ಲೇಕಿನ್ ಆಪ್ ಜಾನ್ತೆ ಹೋ. ಯಾರು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ಯಥಾರ್ಥವಾಗಿ ಸರಿಯಾಗಿ ಗೊತ್ತಿಲ್ಲ, ಆದರೆ ತಮಗೆ ಗೊತ್ತಿದೆ. जो मुख्य इस संगम युग की पढ़ाई है, जिसकी विशेष 4 सब्जेक्ट है, वह 4 ही सब्जेक्ट यादगार दिवस पर मनाते आते हैं. ನೋಡಿ, ಯಾವ ಮುಖ್ಯವಾದಂತಹ ಸಂಗಮ ಯುಗದ ವಿದ್ಯಾಭ್ಯಾಸ ಇದೆ, ಈ ಒಂದು ವಿದ್ಯಾಭ್ಯಾಸದಲ್ಲಿ ಯಾವುದು 4 ವಿಷಯಗಳಿದೆ, ಆ 4 ವಿಷಯಗಳನ್ನು ನೆನಪಾರ್ಥವಾದ ದಿವಸವನ್ನಾಗಿ ಅವರು ಆಚರಣೆ ಮಾಡ್ತಾರೆ. कैसे पहले भी सुनाया था कि विशेष इस उत्सव के दिन बिंदु का और बिंदु का महत्व होता है. ಹೇಗೆ ಆಚರಣೆ ಮಾಡ್ತಾರವರು ಮುಂಚೆನೂ ಕೂಡ ನಾನು ತಿಳಿಸಿದ್ದೆ. ಈ ಒಂದು ಉತ್ಸವದಂದು, ಹಬ್ಬದಂದು ಬಿಂದು ಹಾಗೂ ಬಿಂದುವಿನ ಮಹತ್ವಿಕೆ ಅನ್ನೋದು ಇರುತ್ತೆ. तो बिंदु इस समय के याद
अर्थात योग के सब्जेक्ट की निशानी है. ಅಂದರೆ ಆ ಬಿಂದು ಈ ಸಮಯದ ಅರ್ಥ ಆಗಿದೆ ನೆನಪಿನ ವಿಷಯದ ಚಿಹ್ನೆ. याद में बिंदु ಸ್ಥಿತಿ में ही स्थित होते हो ना. ತಾವು ನೆನಪಿನಲ್ಲಿ ಯಾವಾಗ ಕುತ್ಕೊಳ್ತೀರಾ ಆಗ ಆತ್ಮ ಬಿಂದುವಿನ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಾ ತಾನೆ. ತೋ ಬಿಂದು ಯಾದ್ ಕಿ ನಿಶಾನಿ ಅಂತಂದರೆ ಬಿಂದು ಏನಿದೆ ಅದು ನೆನಪಿನ ಚಿಹ್ನೆ. और बूंद ज्ञान की भिन्न भिन्न बूंदे. ಮತ್ತೆ ಯಾವುದು ಹನಿ ಇದೆ ಅದು ಆಗಿದೆ ಜ್ಞಾನದ ಭಿನ್ನ ಭಿನ್ನವಾದಂತಹ ಜ್ಞಾನದ ಬಿಂದುಗಳು. इस ज्ञान के सब्जेक्ट की निशानी बूंद के रूप में दिखाई है. ಈ ಜ್ಞಾನದ ವಿಷಯದ ಚಿಹ್ನೆಯನ್ನ ಆ ಒಂದು ಹನಿಯ ರೂಪದಲ್ಲಿ ತೋರಿಸಲಾಗಿದೆ. धारणा की निशानी इस दिन विशेष व्रत रखते हैं. ಧಾರಣೆಯ ಚಿಹ್ನೆಯಾಗಿ ಅವರು ವಿಶೇಷವಾಗಿ ಶಿವರಾತ್ರಿಯ ದಿನದಂದು ವ್ರತವನ್ನು ಇಟ್ಕೊಳ್ತಾರೆ. ತೋ ವ್ರತ ಧಾರಣಾ ಕರ್ನ ಅಂತಂದರೆ ಈ ಒಂದು ವ್ರತ ಏನಿದೆ ಅದನ್ನು ಪ್ರತ್ಯಕ್ಷವನ್ನಾಗಿ ಮಾಡುವಂಥದ್ದು. धारणा में भी आप दृढ़ संकल्प करते हो. ಆ ಧಾರಣೆಯನ್ನು ಮಾಡಬೇಕಾದ್ರೂ ಕೂಡ ನಾವು ದೃಢ ಸಂಕಲ್ಪವನ್ನು ಮಾಡ್ತೇವೆ. तो व्रत रखते हो कि इस सहनशील व अंतर्मुख अवश्य बन के ही दिखाएंगे. ಅಂದರೆ ನಾವು ಕೂಡ ವ್ರತವನ್ನು ಮಾಡ್ತೇವೆ. ನಾವು ಸಹನಶೀಲರು ಅಂತರ್ಮುಖರು ಅವಶ್ಯಕವಾಗಿ ಆಗಿಯೇ ತೋರಿಸ್ತೇವೆ. तो यह व्रत धारण करते हो ना ಅಂತಂದರೆ ಈ ಒಂದು ವ್ರತವನ್ನು ತಾವು ಧಾರಣೆ ಮಾಡ್ತಿರಲ್ವ ಪ್ರತ್ಯಕ್ಷವಾಗಿ ತರ್ತೀರಾ ತಾನೆ. यह व्रत धारणा की निशानी है और सेवा की निशानी है ಜಾಗರಣ. ಮತ್ತೆ ಈ ವ್ರತ ನಾವೇನು ಮಾಡ್ತೀವಿ ಇದಾಗಿದೆ ನಮ್ಮ ಧಾರಣೆ ಅಥವಾ ಪ್ರತ್ಯಕ್ಷವಾಗಿ ಕಾರ್ಯದಲ್ಲಿ ತರುವುದರ ಚಿಹ್ನೆ. ಹಾಗೂ ನಾವೇನು ಸೇವೆ ಮಾಡ್ತೀವಿ ಅದಾಗಿದೆ ಜಾಗರಣೆಯ ಚಿಹ್ನೆ. ಸೇವಾ ಕರ್ತೆ ಹಿ ಹೋ ಕಿಸ್ಕೋ ಜಗಾನೆ ಕೆ ಲಿಯೆ. ತಾವು ಸೇವೆಯನ್ನು ಮಾಡ್ತೀರಾ ಯಾರನ್ನ ಎಬ್ಬಿಸ್ಲಿಕ್ಕಾಗಿ. ಅಜ್ಞಾನ್ ನೀಂದ್ ಸೆ ಜಗಾನ ಜಾಗರಣ್ ಕರ್ನಾ ಜಾಗೃತಿ ದಿಲಾನಾ ಯಹಿ ಆಪ್ಕಿ ಸೇವಾ ಹೇ. ಅಜ್ಞಾನ ನಿದ್ದೆಯಿಂದ ಅವರನ್ನು ಎಚ್ಚರಿಸೋದು, ಅವರನ್ನು ಆತ್ಮರು ಅಂತ ಜಾಗೃತರನ್ನಾಗಿ ಮಾಡೋದು, ಬೇರೆಯವ್ರಿಗೆ ಈ ಒಂದು ತಿಳುವಳಿಕೆಯನ್ನು ಕೊಡುವಂಥದ್ದು ಇದಾಗಿದೆ ತಮ್ಮ ಸೇವೆ. तो यह ಜಾಗರಣ ಸೇವಾ ಕಿ ನಿಶಾನಿ ಹೇ. ಅಂದರೆ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅವ್ರೇನು ಜಾಗರಣೆಯನ್ನು ಮಾಡ್ತಾರೆ ಇದಾಗಿದೆ ನಮ್ಮ ಸೇವೆಯ ಚಿಹ್ನೆ. तो चार ही सब्जेक्ट आ गई ना. ಅಂದರೆ ಈ 4 ವಿಷಯಗಳು ಬಂದ್ಬಿಡ್ತು ತಾನೆ. ಒಂದಾಗಿದೆ ಬಿಂದು ತಂದೆ, ಇನ್ನೊಂದಾಗಿದೆ ಧಾರಾಪಾತ್ರೆಯಿಂದ ಹನಿ ಬೀಳುವಂಥದ್ದು ಅದಾಗಿದೆ ಜ್ಞಾನದ ಬಿಂದುಗಳು, ಒಂದಾಗಿದೆ ಧಾರಣೆಯನ್ನು ಮಾಡುವಂಥದ್ದು, ನಾವು ಸಹನಶೀಲರು ಅಂತರ್ಮುಖಿಗಳು ಆಗಿಯೇ ತೋರಿಸ್ತೀವಿ ಅಂತ ಅದಾಗಿದೆ ವ್ರತವನ್ನು ಇಡುವಂಥದ್ದು, ನಾಲ್ಕನೇದಾಗಿದೆ ಜಾಗರಣೆಯನ್ನು ಮಾಡುವಂಥದ್ದು ಅರ್ಥಾತ್ ನಾವು ಜಾಗೃತರಾಗಿದ್ದೇವೆ ಆತ್ಮಗಳು ಅಂತ ತಿಳ್ಕೊಂಡು ಮತ್ತು ಬೇರೆಯವ್ರಿಗೂ ಕೂಡ ತಮ್ಮನ್ನು ತಾವು ಆತ್ಮರು ಅಂತ ತಿಳಿಸುವಂತಹ ಸೇವೆಯನ್ನು ಮಾಡ್ತೀವಿ. ಇದಾಗಿದೆ ಜಾಗರಣೆ. ಅಂದರೆ ಸೇವೆಯ ಚಿಹ್ನೆನೇ ಆಗಿದೆ ಜಾಗರಣೆಯನ್ನು ಮಾಡುವಂಥದ್ದು. तो यह जागरण सेवा की निशानी है. तो 4 ही सब्जेक्ट आ गई ना. ಅಂದರೆ ಈ ಜಾಗರಣೆ ಸೇವೆಯ ಚಿಹ್ನೆ ಆಗಿದೆ. ಈ 4 ವಿಷಯಗಳು ಬಂದ್ಬಿಡ್ತು ತಾನೆ. लेकिन सिर्फ रूपरेखा उन्होंने स्थूल रूप में बदल दी है. ಆದರೆ ಇದರ ರೂಪರೇಖೆ ಏನಿದೆ ನಾವೆಲ್ಲ ಏನು ಚೈತನ್ಯವಾಗಿ ಸೂಕ್ಷ್ಮವಾಗಿ ಮಾಡ್ತಾ ಹೋದ್ವಿ ಅದನ್ನು ಅವರು ಸ್ಥೂಲ ರೂಪದಲ್ಲಿ ಮಾಡ್ತಾ ಹೋದರು, ಬದಲಾವಣೆಯನ್ನು ಮಾಡಿಬಿಟ್ಟಿದ್ದಾರೆ.
फिर भी भक्त भावना वाले होते हैं और सदा ही सच्चे भक्तों की यह निशानी होगी कि जो संकल्प करेंगे उसमें दृढ़ रहेंगे. ನಂತರ ಭಕ್ತರು ಭಾವನೆಯಲ್ಲಿ ಇರುವಂತವರಾಗಿದ್ದಾರೆ. ಅದಕ್ಕಾಗಿ ಸದಾಕಾಲ ಸತ್ಯವಾದಂತಹ ಭಕ್ತರ ಚಿಹ್ನೆನೇ ಆಗಿದೆ. ಅವರು ಎಂತಹ ಸಂಕಲ್ಪವನ್ನ ಮಾಡ್ತಾರೆ ಅದರಲ್ಲಿ ಅವರು ಸದಾಕಾಲ ದೃಢರಾಗಿರ್ತಾರೆ. इसलिए भक्तों से भी बाप का स्नेह है. ಈ ಒಂದು ಕಾರಣ ಬಾಬು ಅವ್ರಿಗೆ ಭಕ್ತರ ಮೇಲೂ ಕೂಡ ಸ್ನೇಹ ಇದೆ. फिर भी आपके यादगार को द्वापर से परंपरा तो चला रहे हैं. ಈ ಒಂದು ನೆನಪಾರ್ಥವನ್ನ ಅವರು ದ್ವಾಪರದಿಂದ ಪರಂಪರವಾಗಿ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. और विशेष इस दिन जैसे आप लोग यहाँ संगम युग पर बार बार समर्पण समारोह मनाते हो, अलग अलग भी मनाते हो, ऐसे ही आपके इस फंक्शन का भी यादगार वह स्वयं को समर्पण नहीं करते लेकिन बकरे को करते हैं. ನಂತರ ನೆನಪಾರ್ಥ ರೂಪದಲ್ಲಿ ದ್ವಾಪರ ಯುಗದಿಂದ ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ದಿನದಂದು ತಾವೆಲ್ಲರೂ ಕೂಡ ಸಂಗಮ ಯುಗದಲ್ಲಿ ಮತ್ತೆ ಮತ್ತೆ ಸಮರ್ಪಣಾ ಸಮಾರೋಹವನ್ನ ಆಚರಣೆ ಮಾಡ್ತೀರಾ, ಬೇರೆ ಬೇರೆಯಾಗಿ ಆಚರಣೆಯನ್ನ ಮಾಡ್ತೀರಾ. ತಮ್ಮ ಈ ಒಂದು ಕಾರ್ಯಕ್ರಮವನ್ನ ನೆನಪಾರ್ಥವಾಗಿ ಅವರು ಸ್ವಯಂ ಸಮರ್ಪಣೆ ಆಗೋದಿಲ್ಲ, ಆದರೆ ಮೇಕೆಯನ್ನ ಮಾಡ್ತಾರೆ. ಆ ಮೇಕೆ ಏನಿದೆ ಅದನ್ನ ಕಡಿತಾರೆ, ಬಲಿ ಚಢಾ ದೇತೆ ಹೇ. ಆ ಮೇಕೆಯನ್ನ ಬಲಿ ಕೊಟ್ಬಿಡ್ತಾರೆ. वैसे तो बाप दादा भी हंसी में कहते हैं कि यह मेईपन का समर्पण हो तब समर्पण अर्थात संपूर्ण बनो. ಹಾಗೆ ನೋಡಿದ್ರೆ ಬಾಬ್ದಾದವರು ಕೂಡ ಬಹಳ ಹಾಸ್ಯ ರೂಪದಲ್ಲಿ ಹೇಳ್ತಾರೆ, ನಾನು ನಾನು ಅನ್ನುವುದರ ಸಮರ್ಪಣೆಯನ್ನ ಮಾಡಿ ಆಗ ಸಮರ್ಪಣೆ ಅರ್ಥಾತ್ ಸಂಪೂರ್ಣರು ತಾವು ಆಗ್ತೀರಾ. ಬಾಪ್ ಸಮಾನ್ ಬನು, ತಂದೆಯ ಸಮಾನರಾಗಿ. ಜೈಸೆ ಬ್ರಹ್ಮ ಬಾಪ್ನೆ ಪೆಹ್ಲಾ ಪೆಹ್ಲಾ ಕದಂ ಕ್ಯಾ ಉಠಾಯ, ಹೇಗೆ ಬ್ರಹ್ಮ ತಂದೆನೂ ಕೂಡ ಮೊಟ್ಟ ಮೊದಲ ಹೆಜ್ಜೆಯನ್ನ ಯಾವುದಿಟ್ಟಿದ್ದು, मैं और मेरापन का समर्पण समारोह मना. किसी भी बात में मैं के बजाय सदा नेचुरल भाषा में, साधारण भाषा में भी बाप शब्द ही सुना. ನಾನು ನನ್ನದು ಅನ್ನುವುದರ ಸಮರ್ಪಣಾ ಸಮಾರೋಹವನ್ನು ಮಾಡಿದ್ರು ಅಂತಂದರೆ ಯಾವುದೇ ಮಾತಿನಲ್ಲಿ ಯಾವುದೇ ಪ್ರಕಾರದಲ್ಲಿ ಸ್ವಾಭಾವಿಕವಾದಂತಹ ಸಾಧಾರಣವಾದಂತಹ ಭಾಷೆಯಲ್ಲೂ ಕೂಡ ತಂದೆ ಅನ್ನುವಂತಹ ಶಬ್ದವನ್ನೇ ಕೇಳಿದ್ರಿ. ಮೇ ಶಬ್ದ ನಹಿ, ನಾನು ಅನ್ನುವಂತಹ ಶಬ್ದವನ್ನು ಉಪಯೋಗಿಸ್ಲಿಲ್ಲ. ಬಾಬಾ ಕರಾ ರಹಾ ಹೇ ಮೇ ಕರ್ ರಹಾ ಹೂಂ ನಹಿ, ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು, ನಾನು ಮಾಡ್ತಾ ಇದ್ದೀನಿ ಅಂತ ಎಂದಿಗೂ ಕೂಡ ಹೇಳಲಿಲ್ಲ. ಬಾಬಾ ಚಲಾ ರಹಾ ಹೇ ಮೇ ಕೇತಾ ಹೂಂ ನಹಿ, ಬಾಬೋರ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು, ನಾನು ಹೇಳ್ತೀನಿ ಅಂತ ಎಂದಿಗೂ ಕೂಡ ಹೇಳಲಿಲ್ಲ. ಬಾಬಾ ಕೇತಾ ಹೇ, ಸದಾ ಕಾಲ ತಂದೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ಹದ್ ಕೆ ಕೋಯಿ ಬಿ ವ್ಯಕ್ತಿ ಯಾ ವೈಭವ್ ಸೆ ಲಗಾವ್ ಯಹ ಮೇರಾಪನ್ ಹೇ. ಈ ಶಾರೀರಿಕವಾದಂತಹ ವ್ಯಕ್ತಿ ಅಥವಾ ವೈಭವದ ಕಡೆ ಸೆಳೆತ ಇರೋದೇನೆ ನನ್ನತನ. तो मेरापन को और मेपन को समर्पण करना, इसको ही कहते हैं बलि चढ़ना. ನನ್ನದು ಹಾಗೂ ನನ್ನತನವನ್ನ ಸಮರ್ಪಣೆ ಮಾಡೋದೇನೆ ಹೇಳಲಾಗತ್ತೆ ಬಲಿಯನ್ನ ಕೊಡುವಂಥದ್ದು ಅಂತ. ಬಲಿ ಚಡ್ನ ಅರ್ಥಾತ್ ಮಹಾಬಲಿ ಬನನ. ಬಲಿಯನ್ನ ಕೊಡೋದು ಅಂತಂದ್ರೆ ಮಹಾಬಲಿಯನ್ನ ಆಗುವಂಥದ್ದು. तो यह समर्पण होने की निशानी है. ಇದಾಗಿದೆ ಸಮರ್ಪಣೆಯಾಗುವಂತಹ ಚಿಹ್ನೆ. तो बाप दादा भक्तों की एक बात की ऑफरिंग देते हैं, किसी भी रूप से भारत में व हर देश में उत्साह की लहर फैलाने के लिए उत्सव बनाए तो अच्छा है ना.
ಅದಕ್ಕಾಗಿ ಬಾಬ್ದಾದವರು ಭಕ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದನ್ನೇ ಹೇಳ್ತಾರೆ, ಯಾವುದೇ ರೂಪದಲ್ಲಿ ಅವರು ಆಚರಣೆಯನ್ನು ಮಾಡ್ಬೋದು. ಅದು ನಮ್ಮ ಭಾರತ ದೇಶದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಈ ಹಬ್ಬದ ತರಂಗಗಳನ್ನು ಉತ್ಸವ ರೂಪದಲ್ಲಿ ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. चाहे 2 दिन के लिए हो या 1 दिन के लिए हो, लेकिन उत्साह की लहर तो फैल जाती है ना. ಆ ಹಬ್ಬವನ್ನು ತಾವು 1 ದಿನದಾದರೂ ಆಚರಿಸಿ ಅಥವಾ 2 ದಿನಗಳಾದರೂ ಆಚರಣೆ ಮಾಡಿ, ಆದರೆ ಆ ಒಂದು ಅಲೆ ಅಂತೂ ಹರಡುತ್ತೆ ತಾನೆ. ಇಸ್ಲಿಯೇ ಉತ್ಸವ ಕೇತೆ ಹೇ, ಅದಕ್ಕಾಗಿಯೇ ಅದನ್ನು ಉತ್ಸವ ಅಂತ ಹೇಳಲಾಗುತ್ತೆ. फिर भी अल्पकाल के लिए विशेष रूप से बाप के तरफ मेजॉरिटी का अटेंशन तो जाता है ना. ಅಂದರೆ ಸ್ವಲ್ಪ ಸಮಯಕ್ಕಾದರೂ ಸೇರಿ ಎಲ್ಲ ಆತ್ಮಗಳಿಗೂ ವಿಶೇಷ ರೂಪದಲ್ಲಿ ತಂದೆಯ ಕಡೆ ಗಮನ ಅಂತೂ ಹೋಗುತ್ತೆ ತಾನೆ. तो इस विशेष दिन पर क्या विशेष करेंगे ಅಂತಂದರೆ ಇಂತಹ ವಿಶೇಷವಾದಂತಹ ದಿನದಂದು ತಾವು ವಿಶೇಷವಾಗಿ ಏನು ಮಾಡ್ತೀರಾ? जैसे भक्ति में कोई सदा काल के ये व्रत लेता है और कोई में हिम्मत नहीं होती है तो 1 मास के लिए, 1 दिन के लिए या थोड़े समय के लिए लेते हैं. ಹೇಗೆ ಭಕ್ತಿಯಲ್ಲೂ ಕೂಡ ಸದಾ ಕಾಲಕ್ಕೆ ವ್ರತವನ್ನು ತಗೊಳ್ಳಿಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವರು 1 ತಿಂಗಳಿಗೆ, 1 ದಿನಕ್ಕೆ ಅಥವಾ ಸ್ವಲ್ಪ ಸಮಯಕ್ಕಾದರೂ ಕೂಡ ವ್ರತವನ್ನು ಇಟ್ಕೊಳ್ತಾರೆ. फिर वह व्रत छोड़ देते हैं, ಅದಾದ ನಂತರ ಅವರು ವ್ರತವನ್ನು ಬಿಡ್ತಾರೆ. अब तो ऐसे नहीं करते हो ना, ತಾವಂತೂ ಹೀಗೆ ಮಾಡೋದಿಲ್ಲ ತಾನೆ. मधुबन में तो धरनी पर पाँव नहीं है और फिर जब विदेश में जाएंगे तो धरनी पर आएंगे या ऊपर ही रहेंगे. ಮಧುಬನದಲ್ಲಂತೂ ಈ ಧರಣಿಯ ಮೇಲೆ ಹೆಜ್ಜೆಯನ್ನು ಇಡೋದಿಲ್ಲ, ಆದರೆ ತಾವು ವಿದೇಶಕ್ಕೆ ಹೋಗ್ತೀರಾ, ಅಲ್ಲೂ ಕೂಡ ಭೂಮಿಯ ಮೇಲೆ ಹೆಜ್ಜೆಯನ್ನು ಇಡ್ತಿರೋ ಅಥವಾ ಹಾರ್ತಿರೋ. ಸದಾ ऊपर से नीचे आकर कर्म करेंगे और नीचे रहकर कर्म करेंगे. ಬಾಬಾ ಅವ್ರು ಕೇಳ್ತಾ ಇದ್ರೆ, ಸದಾ ಕಾಲ ತಾವು ಈ ಒಂದು ಸ್ಥೂಲ ಪ್ರಪಂಚದಲ್ಲೇ ಇದ್ದು ಕರ್ಮವನ್ನು ಮಾಡ್ತಿರೋ ಅಥವಾ ಮೇಲಿಂದ ಅಂದರೆ ಪರಂಧಾಮದಿಂದ ಕೆಳಗಿಳಿದು ಅವತರಿತ ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡ್ತೀರಾ. ऊपर रहना ಅರ್ಥಾತ್ ऊपर की ಸ್ಥಿತಿ में रहना. ಮೇಲಿರೋದು ಅಂತಂದರೆ ಮೇಲೆ ಯಾವ ಸ್ಥಿತಿ ಇದೆ, ಸೂಕ್ಷ್ಮವತನ ಸೂಕ್ಷ್ಮ ಶರೀರಧಾರಿಗಳು ಅಥವಾ ಮೂಲವತನ ಆತ್ಮ ಬಿಂದು ರೂಪಿ ಸ್ಥಿತಿ, ಸಂಪೂರ್ಣ ಸ್ಥಿತಿ, ಆ ಸ್ಥಿತಿಯಲ್ಲಿ ಇರುವಂಥದ್ದು. ऊपर कोई छत पर नहीं लटकना है, ಮೇಲೆ ಯಾವುದು ಟಾವಣಿ ಇದೆ ಅದರಲ್ಲಿ ನೇತಾಡೋದಲ್ಲ. ऊंची स्थिति में स्थित हो कोई भी साधारण कर्म करना अर्थात नीचे आना, लेकिन साधारण कर्म करते भी स्थिति ऊपर अर्थात ऊंची हो. ಶ್ರೇಷ್ಠವಾದಂತಹ ಸ್ಥಿತಿಯಲ್ಲಿ ಸ್ಥಿತರಾಗೋದು ಅಂತಂದರೆ ಸಾಧಾರಣವಾದಂತಹ ಕರ್ಮವನ್ನು ಮಾಡದೇ ಇರೋದು ಅಂತಲ್ಲ, ಆದರೆ ಈ ಒಂದು ಸ್ಥೂಲವಾದಂತಹ ಸಾಕಾರ ಪ್ರಪಂಚದಲ್ಲಿದ್ದು ಸಾಧಾರಣವಾದಂತಹ ದಿನನಿತ್ಯ ಕೆಲಸಗಳನ್ನು ಮಾಡ್ತಾ ನಮ್ಮ ಸ್ಥಿತಿ ಶ್ರೇಷ್ಠವಾಗಿರುವಂಥದ್ದು, ಉನ್ನತ ಸ್ಥಿತಿ ಇರುವಂಥದ್ದು. ಜೈಸೆ ಬಾಬಿ ಸಾಧಾರಣ ತನ್ ಲೇತಾ ಹೆನಾ, ಹೇಗೆ ತಂದೆನೂ ಕೂಡ ಸಾಧಾರಣ ತನುವನ್ನು ಪ್ರವೇಶ ಮಾಡ್ತಾರೆ ತಾನೆ. ಕರ್ಮ ತೋ ಸಾಧಾರಣ ಹಿ ಕರೆಂಗೆನಾ, ಕರ್ಮ ಮಾಡ್ತಾ ಇರೋದಂತೂ ಸಾಧಾರಣವಾಗಿಯೇ ಇರುತ್ತೆ. ಜೈಸೆ ಆಪ್ ಲೋಗ್ ಬೋಲೆಂಗೆ ವೈಸೆ ಹಿ ಬೋಲೆಂಗೆ, ಹೇಗೆ ತಾವು ಮಾತನಾಡ್ತೀರಾ ಅದೇ ರೀತಿ ಶಿವಬಾಬಾವರು ಕೂಡ ಮಾತನಾಡ್ತಾರೆ. ವೈಸೆ ಹಿ ಚಲೆಂಗೆ, ಅದೇ ರೀತಿ ನಡೀತಾರೆ. तो कर्म साधारण है, तन ही साधारण है, लेकिन साधारण कर्म करते भी स्थिति ऊंची रहती. ಕರ್ಮ ಸಾಧಾರಣವಾದಂತಹ ದಿನನಿತ್ಯವಾದಂತಹ ಕರ್ಮವನ್ನೇ ಮಾಡ್ತಾರೆ. ಈ ಶರೀರನೂ ಕೂಡ ಸಾಧಾರಣವಾದಂತಹ ಶರೀರದಲ್ಲೇ ಬರ್ತಾರೆ. ಈ ಸಾಧಾರಣ ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಸ್ಥಿತಿ ಶ್ರೇಷ್ಠವಾಗಿರುತ್ತೆ. ऐसे आपकी भी स्थिति सदा सा ऊंची हो.
ಅದೇ ರೀತಿ ನಮ್ಮ ಸ್ಥಿತಿನೂ ಕೂಡ ಸದಾ ಶ್ರೇಷ್ಠವಾಗಿರಲಿ. ಜೈಸೆ ಇಸ್ ದಿನ್ ಕೋ ಅವತರಣ್ ಕಾ ದಿನ್ ಕೇತೆ ಹೋನಾ, ಹೇಗೆ ಈ ದಿನವನ್ನ ತಾವು ಅವತರಣೆಯ ದಿನ ಅಂತ ಹೇಳ್ತೀರಾ ತಾನೆ. तो रोज अमृत वेले ऐसे ही सोचो कि नींद से नहीं शांति धाम से कर्म करने के लिए अवतरित हुए हैं. ಅದಕ್ಕಾಗಿ ದಿನನಿತ್ಯವೂ ಕೂಡ ಅಮೃತ ವೇಳೆಯಲ್ಲಿ ಇದೇ ರೀತಿ ತಿಳ್ಕೊಳ್ಳಿ, ನಾನು ನಿದ್ದೆಯಿಂದ ಬಂದಿಲ್ಲ, ಹೇಳ್ತಾ ಇಲ್ಲ, ಆದರೆ ಶಾಂತಿಧಾಮದಿಂದ ಕರ್ಮವನ್ನು ಮಾಡಲಿಕ್ಕಾಗಿ ಅವತರಣೆಯಾಗಿದ್ದೇನೆ. और रात को कर्म करके शांतिधाम में चले जाओ. ಮತ್ತೆ ರಾತ್ರಿಯಲ್ಲಿ ಕರ್ಮ ಮಾಡಿದ ನಂತರ ಶಾಂತಿಧಾಮಕ್ಕೆ ಹೊರಟೋಗಿ. तो अवतार अवतरित होते ही श्रेष्ठ कर्म करने के लिए, ಅಂದರೆ ಅವತಾರರು ಅವತರಿತವ ಆಗ್ತಾರೆ, ಅವತಾರ ರೂಪವನ್ನು ತಾಳಿ ಅವತರಿತ ಆಗ್ತಾರೆ ಈ ಭೂಮಿಯ ಮೇಲೆ ಶ್ರೇಷ್ಠ ಕರ್ಮವನ್ನು ಮಾಡಲಿಕ್ಕಾಗಿ. ಉನ್ಕೋ ಜನ್ಮ ನಹಿ ಕೇತೆ ಅವತರಣ್ ಕೇತೆ ಹೇ, ಅವ್ರಿಗೆ ಜನ್ಮ ಪಡೆದ್ರು ಅಂತ ಹೇಳೋದಿಲ್ಲ, ಅವತರಣೆಯಾದ್ರು ಅಂತ ಹೇಳ್ತಾರೆ. ऊपर की स्थिति से नीचे आते हैं, यह है ಅವತರಣ್. ಮೇಲಿರುವಂತಹ ಸ್ಥಾನದಿಂದ ಈ ಸ್ಥೂಲ ಪ್ರಪಂಚಕ್ಕೆ ಬರ್ತಾರೆ, ಇದಾಗಿದೆ ಅವತರಣೆ. तो ऐसी स्थिति में रहकर कर्म करने से साधारण कर्म भी अलौकिक कर्म में बदल जाते हैं. ಈ ಸ್ಥಿತಿಯಲ್ಲಿ ಇದ್ದು ಕರ್ಮವನ್ನು ಮಾಡೋದ್ರಿಂದ ಸಾಧಾರಣ ಕರ್ಮವೂ ಕೂಡ ಅಲೌಕಿಕ ಕರ್ಮವಾಗಿ ಬದಲಾವಣೆಯಾಗುತ್ತೆ. जैसे दूसरे लोग भी भोजन खाते और आप कहते हो ಬ್ರಹ್ಮ ಭೋಜನ ಖಾತೆ. ಹೇಗೆ ಸಾಧಾರಣ ಪ್ರಪಂಚದಲ್ಲಿ ಭೋಜನ ಅಂತ ಹೇಳ್ತಾರೆ, ಆದರೆ ನಾವು ಹೇಳ್ತೇವೆ ಬ್ರಹ್ಮ ಭೋಜನ. ಫರಕ್ ಹೋಗಿಯಾನ, ವ್ಯತ್ಯಾಸ ಆಯಿತು ತಾನೆ. चलते हो लेकिन आप फरिश्ते की चाल चलते, डबल लाइट ಸ್ಥಿತಿ में चलते. ತಾವು ನಡೀತೀರಾ ಅಂತಂದರೆ ಫರಿಸ್ತೆಗಳ ನಡವಳಿಕೆಯಲ್ಲಿ ಆ ಒಂದು ದಾಟಿಯಲ್ಲಿ ನಡೀತೀರಾ, ಡಬಲ್ ಲೈಟ್ ಸ್ಥಿತಿಯಲ್ಲಿ ನಡೀತೀರಾ. तो अलौकिक ಚಾಲ್ ಅಲೌಕಿಕ್ ಕರ್ಮ हो गया, ಅಂದರೆ ಅಲೌಕಿಕವಾದಂತಹ ನಡತೆ ಅಲೌಕಿಕವಾದಂತಹ ಕರ್ಮವಾಯಿತು ತಾನೆ. तो सिर्फ आज का दिन अवतरण का दिन नहीं, लेकिन संगम युग की अवतरण दिवस है. ಅಂದರೆ ಕೇವಲ ಈ ದಿನ ಅವತರಣೆಯ ದಿನ ಅಲ್ಲ, ಆದರೆ ಸಂಗಮ ಯುಗದ ಅವತರಣೆಯ ದಿನ. आज के दिन आप लोग बाप दादा को मुबारक देते हो, लेकिन बाप दादा कहते हैं पहले आप. ಈ ದಿನ ತಾವು ವಿಶೇಷವಾಗಿ ಬಾಬ್ದಾದಾರವರಿಗೆ ಶುಭಾಶಯಗಳನ್ನು ಕೊಡ್ತೀರಾ, ಆದರೆ ಬಾಬ್ದಾದವ್ರು ಹೇಳ್ತಾರೆ ಮೊದಲು ತಾವು. ಅಗರ್ ಬಚ್ಚೆ ನಹಿ ಹೋತೆ ತೋ ಬಾಪ್ ಕೌನ್ ಕೇತಾ. ಬಾಬೋರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಮಕ್ಕಳೇ ಇರಲಿಲ್ಲ ಅಂತಂದರೆ ನನ್ನನ್ನು ತಂದೆ ಅಂತ ಹೇಗೆ ಕರೀತಾರೆ. ಬಚ್ಚೆ ಹಿ ಬಾಪ್ ಕೋ ಬಾಪ್ ಕೇತೆ ಹೇ, ಇಸ್ಲಿಯೇ ಪೆಹಲೆ ಬಚ್ಚೆ ಕೋ ಮುಬಾರಕ್. ಮಕ್ಕಳೇನೆ ತಂದೆಗೆ ತಂದೆ ಅಂತ ಕರೀತಾರೆ, ಹಾಗಾಗಿ ಮೊಟ್ಟ ಮೊದಲು ಮಕ್ಕಳಿಗೆ ಶುಭಾಶಯ. ಆಪ್ ಸಬ್ ಬರ್ತ್ಡೇ ಕಾ ಗೀತ್ ಗಾತೆ ಹೋನಾ, ಹ್ಯಾಪಿ ಬರ್ತ್ಡೇ ಟು ಯು. ಬಾಪ್ ದಾದಾ ಬಿ ಕೇತೆ ಹೇ ಹ್ಯಾಪಿ ಬರ್ತ್ಡೇ ಟು ಯು. ತಾವೆಲ್ಲರೂ ಕೂಡ ಬರ್ತ್ಡೇಯನ್ನು ಜನ್ಮದಿನದಂದು ಗೀತೆಯನ್ನು ಹಾಡೇಳ್ತೀರಾ, ಹುಟ್ಟು ಹಬ್ಬದ ಶುಭಾಶಯಗಳು ತಮಗೆ ಅಂತ ಬಾಬ್ದಾದವರು ಕೂಡ ಹೇಳ್ತಾರೆ. ತಮಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳು. ಬರ್ತ್ಡೇ ಕಿ ಮುಬಾರಕ್ ತೋ ಬಚ್ಚೋನೆ ಬಾಪ್ ಕೋ ದಿ. ಹುಟ್ಟು ಹಬ್ಬದ ಶುಭಾಶಯಗಳಂತೂ ಮಕ್ಕಳು ತಂದೆಗೆ ಕೊಟ್ಟರು. ಬಾಪ್ನೆ ಬಚ್ಚೋಂಕೋ ದಿ, ತಂದೆನೂ ಕೂಡ ಮಕ್ಕಳಿಗೆ ಕೊಟ್ಟರು. ಅವ್ರ ಮುಬಾರಕ್ ಸೆ ಹಿ ಪಲ್ ರಹೆ ಹೋ, ಮತ್ತೆ ಈ ಒಂದು ಶುಭಾಶಯಗಳಿಂದಲೇ ತಾವು ಜೀವನವನ್ನು ನಡೆಸ್ತಾ ಇದ್ದೀರಾ. आप सबकी पालना ही क्या है, ತಮ್ಮೆಲ್ಲರ ಪಾಲನೆ ಏನಾಗಿದೆ. ಬಾಪ್ ಕಿ ಪರಿವಾರ್ ಕಿ ಬಧಾಯಿಯೋ ಸಿ ಪಲ್ ರಹೆ ಹೋ, ತಂದೆಯ ಪರಿವಾರದ ಶುಭವಾದಂತಹ ಆಶೆಗಳಿಂದಲೇ ತಮ್ಮ ಜೀವನ ಅನ್ನೋದು ನಡೀತಾ ಇದೆ. ಬಧಾಯಿಯೋ ಸೆ ಹಿ ನಾಚ್ತೆ ಗಾತೆ ಪಲ್ತೆ ಉಡ್ತೆ ಜಾ ರಹೆ ಹೋ,
ಈ ಒಂದು ಶುಭವಾದಂತಹ ಆಸೆಗಳಿಂದಲೇ ನೃತ್ಯವನ್ನು ಮಾಡ್ತಾ, ಹಾಡು ಹೇಳ್ತಾ, ಜೀವನವನ್ನು ನಡೆಸ್ತಾ ನಂತರ ಹಾಡ್ತಾ ಹೋಗ್ತಾ ಇದ್ದೀರಾ. ಪಾಲನಾ ಬಿ ವಂಡರ್ಫುಲ್ ಹೇ. ಈ ಒಂದು ಪಾಲನೆಯೂ ಕೂಡ ಬಹಳ ಅದ್ಭುತವಾದದ್ದು. ಏಕ್ ದೋ ಕೋ ಹರ್ ಗಡಿ ಕ್ಯಾ ದೇತೆ ಹೋ. ಪ್ರತಿಯೊಬ್ಬರು ಕೂಡ ಪರಸ್ಪರ ಪ್ರತಿಯೊಂದು ಗಳಿಗೆನೂ ಕೂಡ ಏನು ಕೊಡ್ತೀರಾ? ಬದಾಯಿಯಾ ಹೇ ಅವ್ರ ಯಹಿ ಪಾಲನಾ ಕಿ ವಿಧಿ ಹೇ. ಶುಭಾಶಯಗಳನ್ನು ಕೊಡ್ತೀರಾ, ಇದಾಗಿದೆ ಪಾಲನೆಯ ವಿಧಿ. कोई कैसा भी है वह तो बाप दादा भी जानते हैं, आप भी जानते हो कि ನಂಬರ್ವಾರ್ तो होंगे ही. ಯಾರು ಹೇಗೆ ಇರಲಿ ಅದಂತೂ ಬಾಪ್ ದಾದವ್ರಿಗೂ ಕೂಡ ಗೊತ್ತಿದೆ ಅಂದರೆ ತಮಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಅನುಕ್ರಮವಾಗಿಯೇ ಅಂತೂ ಇದ್ದೇ ಇರ್ತಾರೆ. ಅಗರ್ ನಂಬರ್ವಾರ್ नहीं बनते फिर तो सतयुग में कम से कम 1.5 लाख तख्त बनाने पड़े, इसलिए ನಂಬರ್ವಾರ್ तो होने ही है. ಅನುಕ್ರಮ ಅಂತೂ ಇರಲೇಬೇಕಾಗತ್ತೆ. ಯಾಕೆ ಅಂತಂದರೆ ಸತ್ಯುಗದಲ್ಲಿ ಕಡಿಮೆ ಅಂದರೆ ಕಡಿಮೆ ಪಕ್ಷ 2.5 ಲಕ್ಷ ಸಿಂಹಾಸನಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಅನುಕ್ರಮ ನಂಬರ್ವಾರ್ ಅಂತೂ ಇದ್ದೇ ಇರುತ್ತೆ. तो नंबरवार होना है, लेकिन कभी कोई को अगर आप समझते हैं कि ये रॉन्ग है, ये अच्छा काम नहीं कर रहा है, तो रॉन्ग को राइट करने की विधि या यथार्थ कर्म नहीं करने वालों को यथार्थ कर्म सिखाने की विधि, कभी भी उसको सीधा नहीं कहो कि तो तुम तो रॉन्ग हो. ಒಂದು ವೇಳೆ ತಾವು ತಿಳ್ಕೊಳ್ತೀರಾ ಇದು ಸರಿಯಾಗಿಲ್ಲ, ಇದು ತಪ್ಪಾಗಿದೆ, ಇವ್ರು ಮಾಡ್ತಾ ಇರುವಂತಹ ಕೆಲಸ ಸರಿ ಇಲ್ಲ ಅಂತಂದರೆ ಆ ಸರಿ ಇಲ್ಲದೆ ಇರೋದನ್ನು ಸರಿ ಮಾಡುವಂತಹ ವಿಧಿ ಅಥವಾ ಸರಿಯಾದಂತಹ ಕರ್ಮ ಇಲ್ಲದೆ ಇರೋದನ್ನು ಸರಿಯಾಗಿ ಮಾಡುವಂತಹ ಕರ್ಮವನ್ನು ಕಲಿಸುವಂತಹ ವಿಧಿಯಾಗಿದೆ. ತಾವು ಎಂದಿಗೂ ಕೂಡ ಅವ್ರಿಗೆ ಡೈರೆಕ್ಟಾಗಿ ಸೀದಾ ತಾವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಬೇಡಿ. ಯಾ कहने से वह कभी नहीं बदलेगा. ತಾವು ಸರಿ ಮಾಡ್ತಾ ಇಲ್ಲ ಅಂತ ಸೀದಾ ಹೇಳೋದ್ರಿಂದ ಅವ್ರು ಎಂದಿಗೂ ಕೂಡ ಬದಲಾವಣೆ ಆಗೋದಿಲ್ಲ. जैसे आग बुझाने के लिए आग नहीं जलाई जाती, उसको ठंडा पानी डाला जाता है. ಹೇಗೆ ಬೆಂಕಿ ಹತ್ಕೊಂಡಿರುತ್ತೆ, ಆ ಬೆಂಕಿಯನ್ನು ಹಾರಿಸ್ಲಿಕ್ಕಾಗಿ ತಾವು ಮತ್ತೆ ಬೆಂಕಿ ಹಾಕೋದಿಲ್ಲ, ಆದರೆ ತಣ್ಣಗಿರುವಂತಹ ನೀರನ್ನು ಹಾಕ್ತೀರಾ. इसलिए कभी भी उसको पहले ही कहा कि तुम रॉन्ग हो तो वह और ही दिल शिकस्त हो जाएगा. ಅದಕ್ಕಾಗಿ ಎಂದಿಗೂ ಕೂಡ ಹೇಳಬೇಡಿ ಹೀಗೆ ತಾವು ತಪ್ಪು ಮಾಡ್ತಾ ಇದ್ದೀರಾ, ತಾವು ತಪ್ಪನ್ನೇ ಮಾಡ್ತೀರಾ ಅಂತ ಎಂದಿಗೂ ಕೂಡ ಸೀದಾ ಹೇಳಬೇಡಿ. ಹೇಳಿದ್ರೆ ಅವ್ರು ಇನ್ನೂ ಕೂಡ ಹೃದಯ ವಿದೀರ್ಣರಾಗೋಗ್ಬಿಡ್ತಾರೆ. ಪೆಹಲೆ ಉಸ್ಕೋ ಅಚ್ಚಾ कहकर के थमाओ तो सही, पहले पानी तो डालो फिर उसको सुनाओ कि आग क्यों लगी. ಮೊಟ್ಟ ಮೊದಲು ಅವ್ರಿಗೆ ಚೆನ್ನಾಗಿರೋದನ್ನೆಲ್ಲವನ್ನ ಹೇಳಿ, ಅವ್ರದ್ದು ಯಾವುದೆಲ್ಲ ಚೆನ್ನಾಗಿದೆ, ವಿಶೇಷತೆಗಳಿದೆ, ಚೆನ್ನಾಗಿದ್ದೀರಾ, ಬಹಳ ಚೆನ್ನಾಗಿತ್ತು ಅಂತ ಹೇಳಿ ಹೀಗೆ ಸಮಾಧಾನ ಮಾಡಿ ಅವ್ರಿಗೆ ಶೀತಲರನ್ನಾಗಿ ಮಾಡುವಂತಹ ನೀರನ್ನು ಎರೀರಿ. ನಂತರ ಅವ್ರಿಗೆ ತಿಳಿಸಿ ಹೇಗೆ ಬೆಂಕಿ ಅನ್ನೋದು ಬಿತ್ತು, ಅಂದರೆ ತಪ್ಪು ಹೇಗಾಯಿತು ಅಂತ ತಿಳಿಸಿ. ಪೆಹಲೆ ಯಹ ನಹಿ ಕಹೋ ಕಿ ತುಮ್ ಏಸೆ ಹೋ, ತುಮ್ನೆ ಯಹ ಕಿಯಾ. ಅದಕ್ಕಾಗಿ ಅವ್ರಿಗೆ ಎಂದಿಗೂ ಕೂಡ ಹೀಗೆ ಹೇಳಬೇಡಿ, ತಾವಂತೂ ಹೀಗಿದ್ದೀರಾ, ತಾವು ಹೀಗೆ ಮಾಡಿದ್ರಿ, ತಾವು ಹಾಗೆ ಮಾಡಿದ್ರಿ ಅಂತ. ಪೆಹಲೆ ಟಂಡಾ ಪಾನಿ ಡಾಲೋ. ಬಾಬೋರ್ ಹೇಳ್ತಾರೆ, ಮೊಟ್ಟ ಮೊದಲು ತಣ್ಣಗಿರುವಂತಹ ನೀರನ್ನು ಎರೀರಿ, ಅಂದರೆ ಅವರ ವಿಶೇಷತೆಗಳನ್ನು ಹೇಳಿ. पीछे वह भी महसूस करेगा कि हाँ, आग लगने का कारण क्या है और आग बुझाने का साधन क्या है. ನಂತರ ಅವರು ಕೂಡ ಮನವರಿಕೆಯನ್ನು ಮಾಡ್ಕೊಳ್ತಾರೆ, ಹೇಗೆ ಬೆಂಕಿ ನನಗೆ ಬಂತು, ಈ ವಿಕಾರದಲ್ಲಿ ಈ ತಪ್ಪು ಕೆಲಸವನ್ನು ನಾನು ಹೇಗೆ ಮಾಡಿದೆ, ಅದಕ್ಕೆ ಕಾರಣ ಏನು ಅಂತ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಬೆಂಕಿಯನ್ನು ಆರಿಸುವಂತಹ ಸಾಧನೆ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಂದರೆ ತಪ್ಪನ್ನು ಮಾಡಿರುವಂಥದ್ದನ್ನು ಸರಿ ಮಾಡಿಕೊಳ್ಳುವುದರ ಸಾಧನೆ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಗರ್ ಬೂರೆ ಕೋ ಬೂರಾ ಕಹ ದೇತೆ ತೋ ಆಗ್ ಮೇ ತೇಲ್ ಡಾಲ್ತೆ ಹೋ. ಒಂದು ವೇಳೆ
ತಪ್ಪು ಮಾಡಿರುವಂಥವ್ರನ್ನ ಡೈರೆಕ್ಟಾಗಿ ತಾವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೆಂಕಿಗೆ ಎಣ್ಣೆಯನ್ನು ಹಾಕ್ದಂಗಾಗತ್ತೆ. इसलिए बहुत अच्छा कह करके पीछे उसको कोई भी बात दो तो उसमें सुनने की धारण करने की हिम्मत आ जाती है. इसलिए सुना रहे थे कि बहुत अच्छा यही बधाइयाँ हैं. ಅದಕ್ಕಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಬಹಳ ಚೆನ್ನಾಗಿದೆ ಅಂತ ಹೇಳಿ ನಂತರ ಅವ್ರಿಗೆ ಯಾವುದಾದ್ರು ಮಾತನ್ನು ತಿಳಿಸಿ. ಆಗ ಅವ್ರಿಗೆ ಕೇಳುವಂತಹ ತಾಳ್ಮೆ ಅನ್ನೋದು ಬರುತ್ತೆ. ಕೇಳಿದ ನಂತರ ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂತಹ ಗಮನ ಬರುತ್ತೆ. ಸರಿ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಅದಕ್ಕಾಗಿ ಮೊಟ್ಟ ಮೊದಲು ತಾವು ಚೆನ್ನಾಗಿ ಮಾಡಿದ್ರಿ ಅಂತ ಅವ್ರಿಗೆ ಶುಭಾಶಯಗಳನ್ನು ಕೊಡಿ. ಜೈಸೆ ಬಾಪ್ ದಾದಾ ಬಿ ಕಭಿ ಕಿಸ್ಕೋ डायरेक्ट रॉन्ग नहीं कहेगा, मुरली से सुना देगा राइट क्या है रॉन्ग क्या है. ಹೇಗೆ ಬಾಬ್ದಾದವರು ಕೂಡ ಡೈರೆಕ್ಟಾಗಿ ಸೀದಾ ತಾವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದಿಲ್ಲ, ಆದರೆ ಮುರಳಿಯಲ್ಲಿ ಹೀಗೆ ತಿಳಿಸ್ತಾರೆ ಯಾವುದು ಸರಿಯಾದಂತಹ ವಿಧಿ ಯಾವುದು ತಪ್ಪು ಅಂತ ಅರಿವನ್ನು ತರಿಸ್ತಾರೆ. लेकिन अगर कोई सीधा आकर पूछेगा कि मैं रॉन्ग हूँ तो कहेगा नहीं तुम तो बहुत राइट हो, क्योंकि उसमें उस समय हिम्मत नहीं होती है. ತಿಳ್ಕೊಳ್ಳಿ, ಯಾರಾದರೂ ನಿಮ್ಮನ್ನು ಸೀದಾ ಕೇಳ್ತಾರೆ ನಾನು ತಪ್ಪು ಮಾಡದ್ನ ಅಂತ, ಆಗ ಹೇಳಬೇಕಂತೆ ಇಲ್ಲ ತಾವಂತೂ ಸರಿಯಾಗೇ ಮಾಡಿದ್ದೀರಾ ಅಂತ ಹೇಳಬೇಕು. ಯಾಕೆ ಅಂತಂದರೆ ಆ ಸಮಯದಲ್ಲಿ ಅವ್ರಿಗೆ ಧೈರ್ಯ ಅನ್ನೋದು ಇರೋದಿಲ್ಲ. जैसे पेशेंट जा भी रहा होता है, आखिर सांस होता है, तो भी डॉक्टर से अगर पूछेगा कि मैं जा रहा हूँ तो कभी नहीं कहेगा हाँ जा रहे हो, क्योंकि उस टाइम हिम्मत नहीं होती. ಯಾವಾಗ ರೋಗಿಗಳು ಕೊನೆಯ ಉಸಿರನ್ನು ತಗೊಳ್ತಾ ಇರ್ತಾರೆ ಆಗ ಅವ್ರು ಬಂದು ಡಾಕ್ಟರ್ ಹತ್ರ ಕೇಳ್ತಾರೆ ಇನ್ನೇನು ಶರೀರವನ್ನು ಬಿಡ್ತಾ ಇದ್ದೀನಾ, ನಾನು ಹೋಗ್ತಾ ಇದ್ದೀನಾ ಅಂತ ಕೇಳಿದ್ರೆ ಆ ಡಾಕ್ಟರ್ ಎಂದಿಗೂ ಕೂಡ ಹೀಗೆ ಹೇಳೋದಿಲ್ಲ ಹೌದು ತಾವಂತೂ ಶರೀರ ಬಿಡ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅಂತ. ಯಾಕೆ ಅಂದರೆ ಆ ಸಮಯದಲ್ಲಿ ಅವ್ರಿಗೆ ಧೈರ್ಯ ಅನ್ನೋದು ಇರೋದಿಲ್ಲ. ಕಿಸ್ಕಿ ದಿಲ್ ಕಮ್ಜೋರ್ ಹೋ और आप अगर उसे ऐसी बात कह दो वह तो हार्ट फेल हो ही जाएगा, अर्थात पुरुषार्थ में परिवर्तन करने की शक्ति नहीं आएगी. ಬಾಬ್ದಾದ ಅವ್ರು ಹೇಳ್ತಾರೆ ಯಾರ್ದಾದ್ರೂ ಬಹಳ ಹೃದಯ ವಿದೀರ್ಣರಾಗಿದ್ದಾರೆ ಅಥವಾ ನಿಶಕ್ತರಾಗಿದ್ದಾರೆ ಅಂತಂದರೆ ಅವ್ರಿಗೆ ಹೇಳ್ತೀರಾ ಅಂತಹ ಮಾತನ್ನು ಅವ್ರದ್ದೇ ತಪ್ಪು ಅಥವಾ ಅವ್ರಿಗೆ ಹೃದಯ ಮುರಿಯುವಂಥದ್ದು ಮನಸ್ಸು ಮುರಿಯುವಂತಹ ಮಾತನ್ನು ಏನಾದರೂ ಹೇಳಿಬಿಟ್ರೆ ಅವ್ರಿಗೆ ಹಾರ್ಟ್ ಫೇಲ್ ಆಗೋಗ್ಬಿಡುತ್ತೆ. ಅರ್ಥಾತ್ ಪುರುಷಾರ್ಥ ಮಾಡಿ ಅವರ ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ. तो संगम युग है ही बधाइयों से वृद्धि को पाने का युग. ಹಾಗಂದರೆ ಸಂಗಮ ಯುಗ ಇರೋದೇ ಆಶೀರ್ವಾದಗಳನ್ನು ಪಡೆದು ವೃದ್ಧಿಯನ್ನು ಹೊಂದುವಂತಹ ಯುಗ. ಯ ಬಧಾಯಿಯಾ ಹಿ ಶ್ರೇಷ್ಠ ಪಾಲನಾ ಹೇ, ಈ ಒಂದು ಶುಭಾಶಯಗಳೇ ಶ್ರೇಷ್ಠವಾದಂತಹ ಪಾಲನೆ. इसलिए आपके इस बधाइयों की पालना का यादगार जब भी कोई देवी देवता का दिन मनाते हैं तो उसको बड़ा दिन कह देते हैं. ಅದಕ್ಕಾಗಿಯೇ ಯಾವುದಾದ್ರೂ ಅಂತಹ ಶುಭಾಶಯಗಳಿಂದ ಕೊಡುವಂತಹ ಪಾಲನೆ ಏನಿದೆ ಇದರ ನೆನಪಾರ್ಥವಾಗಿಯೇ ದೇವಿ ದೇವತೆಗಳ ದಿನವನ್ನು ಆಚರಣೆ ಮಾಡ್ತಾರೆ, ಅರ್ಥಾತ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದಕ್ಕೇನೆ ಹಬ್ಬ ಅಥವಾ ದೊಡ್ಡ ದಿನ ಅಂತ ಹೇಳಲಾಗುತ್ತೆ, ವಿಶೇಷ ದಿನ ಅಂತ ಹೇಳಲಾಗುತ್ತೆ. ದೀಪಮಾಲಾ ಹೋಗಿ ಶಿವರಾತ್ರಿ ಹೋಗಿ ತೋ ಕಹೆಂಗೆ ಆಜ್ ಬಡಾ ದಿನ್ ಹೈ. ಯಾವಾಗ ದೀಪಾವಳಿ ಇರುತ್ತೆ ಅಥವಾ ಶಿವರಾತ್ರಿಯ ದಿನ ಇರುತ್ತೆ ಅಂತಂದರೆ ಅದನ್ನು ದೊಡ್ಡ ದಿನ ಅಥವಾ ವಿಶೇಷ ದಿನ ಅಂತ ತಿಳ್ಕೊಳ್ಳಾಗತ್ತೆ. ಜೋ ಬಿ ಉತ್ಸವ್ ಹೋಂಗೆ ಉಸ್ಕೋ ಬಡಾ ದಿನ್ ಕಹೆಂಗೆ ಕ್ಯೂಂಕಿ ಆಪ್ಕಿ ಬಡಿ ದಿಲ್ ಹೈ ತೋ ಉನ್ಹೋನೆ ಬಡಾ ದಿನ್ ಕಹ ದಿಯಾ ಹೈ. ಯಾವುದಾದ್ರೂ ಹಬ್ಬಗಳಿರುತ್ತೆ ಹರಿದಿನಗಳಿರುತ್ತೆ ಅಂತಂದರೆ ಅದಕ್ಕೆ ವಿಶೇಷ ದಿನ ಅಂತ ಹೇಳಲಾಗುತ್ತೆ. ಯಾಕೆ ಅಂತಂದರೆ ತಮಗೆ ಈಗಿರುವಂತಹ ವಿಶಾಲ ಹೃದಯ ಏನಿದೆ ಅದನ್ನು ಅವರು ಹರಿದಿನವಾಗಿ ಅಥವಾ ವಿಶೇಷ ದಿನವನ್ನಾಗಿ ಹೇಳಿಬಿಟ್ಟಿದ್ದಾರೆ. ತೋ ಏಕ್ ದೋಕು ಬಧಾಯಿಯಾ ದೇನಾ ಯ ಬಡಿ ದಿಲ್ ಹೈ, ಅಂದರೆ ಒಬ್ಬರಿಗೆ ಇನ್ನೊಬ್ಬರು ಶುಭಾಶಯಗಳನ್ನು ಹೇಳೋದೇನಿದೆ ಇದೇ ವಿಶಾಲ ಹೃದಯಿ. ಸಮಜಾ.
ऐसे नहीं कि रॉन्ग को रॉन्ग समझेंगे, नहीं, लेकिन थोड़ा धैर्य रखो, इशारा तो देना पड़ेगा, लेकिन ಟೈಮ್ तो देखो ना. ಅದಕ್ಕಾಗಿ ಬಾಬೋರ್ ಹೇಳ್ತಾ ಇದ್ರೆ, ಅರ್ಥ ಆಯ್ತು ತಾನೆ, ಹೀಗಲ್ಲ, ತಪ್ಪಿರೋದನ್ನ ನಾನು ತಪ್ಪು ಅಂತ ತಿಳಿಸ್ದೆ, ಹಾಗಲ್ಲ. ಆದರೆ ಇದರಲ್ಲಿ ಸ್ವಲ್ಪ ತಾವು ನಿಧಾನಿಸಿ. ಯಾಕೆ ಅಂತಂದರೆ, ಯಾವಾಗ ನಾವು ಬೇರೆಯವ್ರಿಗೆ ಹೇಳ್ತೀವಿ, ನಿರ್ದೇಶನವನ್ನು ಕೊಡ್ತೀವಿ, ಆಗ ಸಮಯವನ್ನು ನೋಡಿ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ವ ಮರ್ ರಹಾ ಹೈ और उसको कहो मर जाओ मर जाओ. ಅವರಂತೂ ಸಾಯ್ತಾ ಇದ್ದಾರೆ, ಆ ಸಮಯದಲ್ಲಿ ಅವ್ರಿಗೆ ಹೇಳ್ತೀರಾ ಆಯಿತು ನೀವು ಸಾಯಿರಿ ಸಾಯಿರಿ ಅಂತ. ತೋ ಟೈಮ್ ದೇಕೋ ಉಸ್ಕಿ ಹಿಮ್ಮತ್ ದೇಕೋ. ಅದಕ್ಕಾಗಿ ಸಮಯವನ್ನು ನೋಡಿ, ಅವರ ಧೈರ್ಯ, ಅವರ ಮನಸ್ಸಿನ ಸ್ಥಿತಿಯನ್ನು ನೋಡಿ ಹೇಳಿ. ಬಹುತ್ ಅಚ್ಚಾ कहने से ಹಿಮ್ಮತ್ ಆ ಜಾತಿ ಹೈ. ಯಾವಾಗ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಾ, ಆಗ ಅವ್ರಿಗೆ ಧೈರ್ಯ ಬಂದ್ಬಿಡುತ್ತೆ. ಲೇಕಿನ್ ದಿಲ್ ಸೆ ಕಹೋ, ऐसा नहीं, बाहर से कहो तो वह समझे कि मेरा को ऐसा ही कह रहे हैं. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ, ತಾವು ಏನು ನನ್ನ ಮಾತಾಡ್ತೀರಾ ಅದನ್ನು ಹೃದಯಪೂರ್ವಕವಾಗಿ ಹೇಳಿ. ಹಾಗೆ ಅವ್ರು ತಿಳ್ಕೊಳ್ಬಾರ್ದು, ಇವರಂತೂ ನನ್ನನ್ನು ಒಪ್ಪಿಸ್ಲಿಕ್ಕಾಗಿ, ಸಮಾಧಾನ ಮಾಡಲಿಕ್ಕಾಗಿ ಇವರು ಮೇಲ್ಮೇಲೆ ಹೇಳ್ತಾ ಇದ್ದಾರೆ ಅಂತ. ಯ ಭಾವನಾ ಕಿ ಬಾತ್ ಹೈ, ಇದು ಭಾವನೆಯ ಮಾತಾಗಿದೆ. ದಿಲ್ ಕಾ ಭಾವ್ ರಹಮ್ ಕಾ ಹೋ ತೋ ಉಸ್ಕೆ ದಿಲ್ ಕೋ ರಹಮ್ ಕಾ ಭಾವ್ ಲಗೇಗಾ. ಯಾವಾಗ ನಿಮ್ಮ ಹೃದಯದಲ್ಲಿ ದಯಾಭಾವನೆ ಇರುತ್ತೆ, ಆ ದಯಾಭಾವನೆ ಅವರ ಹೃದಯಕ್ಕೆ ಹೋಗಿ ನಾಟುತ್ತೆ, ಆ ಹೃದಯಕ್ಕೆ ಗೊತ್ತಾಗತ್ತೆ. ಇಸ್ಲಿಯೇ ಸದಾ ಬದಾಯಿಯಾ ದೇತೆ ರಹೋ. ಅದಕ್ಕಾಗಿ ಸದಾ ಕಾಲ ಶುಭಾಶಯಗಳನ್ನು ಕೊಡ್ತಾ ಇರಿ. ಬದಾಯಿಯಾ ಲೇತೆ ರಹೋ, ಶುಭಾಶಯಗಳನ್ನು ತಗೊಳ್ತಾ ಇರಿ. ಯ ಬದಾಯಿ ವರದಾನ್ ಹೈ, ಈ ಒಂದು ಶುಭಾಶಯಗಳೇ ವರದಾನ. जैसे आज के दिन को गायन करते हैं शिव के भंडारे भरपूर, तो आपका गायन है. ಅದಕ್ಕಾಗಿ ಈ ದಿನದ ಮಹಿಮೆಯನ್ನು ಕೂಡ ಮಾಡ್ತಾರೆ. ಶಿವ ಭಗವಂತನ ಭಂಡಾರ ಸದಾ ಕಾಲ ತುಂಬಿರುತ್ತೆ, ಇದು ನಿಮ್ಮಗಳದೇ ಮಹಿಮೆಯಾಗಿದೆ. ಸಿರ್ಫ್ ಬಾಪ್ಕ ನಹಿ, ಬಾಬೋರ್ ಹೇಳ್ತಾರೆ ಕೇವಲ ತಂದೆದಲ್ಲ. ಸದಾ ಭಂಡಾರ ಭರ್ಪೂರ್ ಹೋ, ಸದಾ ಕಾಲ ಭಂಡಾರ ತುಂಬಿರಲಿ. दाता के बच्चे दाता बन जाओ, दातನ ಮಕ್ಕಳು दातरागी. सुनाया था ना, भक्त है लेवता और आप हो देने वाले देवता, तो दाता माना देने वाले. ಬಾಬೋರ್ ಹೇಳ್ತಾ ಇದ್ದಾರೆ, ತಿಳಿಸಿದ್ನಲ್ವಾ, ಭಕ್ತರು ಅಂತಂದರೆ ಕೇಳುವಂಥವ್ರು, ತಗೊಳ್ಳುವಂಥವ್ರು, ಮತ್ತು ತಾವಾಗಿದ್ದೀರಾ ದೇವತೆಗಳು ಅಂತಂದರೆ ಸದಾ ಕಾಲ ಕೊಡುವಂಥವ್ರು. किसी को भी कुछ थोड़ा भी देकर फिर आप उसे कुछ ले लो तो उसको फील नहीं होगा. ಯಾರಿಗಾದ್ರೂ ಆಗಲಿ, ತಾವು ಅವ್ರಿಗೆ ಸ್ವಲ್ಪ ಕೊಟ್ಟು ನಂತರ ಅವರಿಂದ ಪಡ್ಕೊಳ್ಳಿ, ಆಗ ಅವ್ರಿಗೆ ಏನು ಕೂಡ ಅನಿಸೋದಿಲ್ಲ. ಫಿರ್ ಕುಚ್ ಭಿ ಉಸ್ಕೋ ಮನಾ ಸಕ್ತೆ ಹೋ, ಅದಾದ ನಂತರ ಅವ್ರಿಗೇನು ಬೇಕಾದ್ರೂ ತಾವು ತಿಳಿಸ್ಬೋದು, ಅರ್ಥ ಮಾಡಿಸ್ಬೋದು. ಲೇಕಿನ್ ಪೆಹಲೆ ಉಸ್ಕೋ ದೋ, ಆದರೆ ಮೊಟ್ಟ ಮೊದಲು ಅವ್ರಿಗೆ ಕೊಡಿ. हिम्मत दो, उमंग दिलाओ, खुशी दिलाओ, फिर उससे कुछ भी बात मनाने चाहो तो मना सकते हो. ಧೈರ್ಯವನ್ನು ತುಂಬಿ, ಧೈರ್ಯವನ್ನು ಕೊಡಿ, ಒಲವು ಉತ್ಸಾಹವನ್ನು ತರಿಸಿ, ಖುಷಿಯಲ್ಲಿ ಅವರನ್ನು ತರಿಸಿ. ಅದಾದ ನಂತರ ತಾವು ಅವ್ರಿಗೇನು ತಿಳಿಸಿದ್ರು ಕೂಡ ಅವರು ಅದನ್ನು ಒಪ್ಕೊಳ್ತಾರೆ. ರೋಸ್ ಉತ್ಸವ ಮನಾತೆ ರಹೋ, ದಿನನಿತ್ಯವೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾ ಇರಿ. रोज बाप से मिलन मनाना यही उत्सव मनाना है. ದಿನನಿತ್ಯವೂ ಕೂಡ ತಂದೆಯನ್ನು ಮಿಲನ ಮಾಡೋದೇನಿದೆ, ಇದೇ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ತೋ ರೋಸ್ ಉತ್ಸವ ಹೇ, ಅದಕ್ಕಾಗಿ ದಿನನಿತ್ಯವೂ ಕೂಡ ಹಬ್ಬವೇ ಆಗಿದೆ. अच्छा, चारों ओर के बच्चों को संगम युग के हर दिन के अवतरण दिवस की अविनाशी मुबारक हो. ನಾಲ್ಕಾರು ಕಡೆಯ ಮಕ್ಕಳಿಗೆ ಸಂಗಮಯುಗದ ಪ್ರತಿದಿನವೂ ಕೂಡ ಅವತರಣೆಯ ದಿವಸವನ್ನಾಗಿ ಆಚರಣೆ ಮಾಡುವಂಥವರಿಗೆ ಶುಭಾಶಯಗಳು. सदा बाप समान दाता और वरदाता बन हर आत्मा को भरपूर करने वाले मास्टर भोलानाथ बच्चों को सदा याद में रह हर कर्म को यादगार बनाने वाले बच्चों को सदा स्व उन्नति और सेवा की उन्नति में उमंग उत्साह से आगे बढ़ने वाले श्रेष्ठ बच्चों को विशेष आज के यादगार दिवस
शिव जयंती सो ब्रह्मा जयंती हीरे तुल्य जयंती, सदा सर्व को सुखी बनाने की, संपन्न बनाने की जयंती की मुबारक और याद प्यार और नमस्ते. ಸದಾ ತಂದೆಯ ಸಮಾನ ದಾತರು, ವರದಾತರಾಗಿ ಪ್ರತಿಯೊಂದು ಆತ್ಮನನ್ನು ಕೂಡ ತುಂಬಿಸುವಂಥವರು, ಮಾಸ್ಟರ್ ಬೋಲಾನಾಥ ಮಕ್ಕಳಿಗೆ ಸದಾ ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಮಾಡುವಂತಹ ಮಕ್ಕಳಿಗೆ, ಸದಾ ಸ್ವ ಉನ್ನತಿ ಹಾಗೂ ಸೇವೆಯ ಉನ್ನತಿಯಲ್ಲಿ ಒಲವು ಉತ್ಸಾಹದಿಂದ ಮುಂದುವರಿಯುವಂತಹ ಶ್ರೇಷ್ಠ ಮಕ್ಕಳಿಗೆ ವಿಶೇಷ ಈ ದಿನ ನೆನಪಾರ್ಥ ದಿನದಂದು ಶಿವ ಜಯಂತಿ, ಬ್ರಹ್ಮನ ಜಯಂತಿ, ವಜ್ರ ಸಮಾನವಾದಂತಹ ಜಯಂತಿ, ಸದಾ ಸರ್ವರಿಗೂ ಕೂಡ ಸುಖಿಗಳನ್ನಾಗಿ ಮಾಡುವಂತಹ, ಸಂಪನ್ನರನ್ನಾಗಿ ಮಾಡುವಂತಹ ಜನ್ಮದಿನದಂದು ಶುಭಾಶಯಗಳು ಹಾಗೂ ನೆನಪಾರ್ಥ ಮತ್ತು ನಮಸ್ತೆ. वरदान. हर शक्ति को ऑर्डर प्रमाण चलाने वाले मास्टर रचयिता भव. ಪ್ರತಿಯೊಂದು ಶಕ್ತಿಯನ್ನು ಕೂಡ ನಿಯಮಬದ್ಧವಾಗಿ ಉಪಯೋಗಿಸುವಂಥವರೇನೆ ಮಾಸ್ಟರ್ ರಚಯಿತಾ ಭವ. ಪ್ರತಿಯೊಂದು ಶಕ್ತಿಯನ್ನು ಕೂಡ ನಿಯಮಬದ್ಧವಾಗಿ ಉಪಯೋಗಿಸುವಂಥವರೇನೆ ಮಾಸ್ಟರ್ रचयिता भव. कर्म शुरू करने के पहले जैसे कर्म वैसी शक्ति का ಆಹ್ವಾನ करो. ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ಎಂತಹ ಕರ್ಮವೋ ಅಂತಹ ಶಕ್ತಿಯನ್ನು ಆಹ್ವಾನ ಮಾಡಿ. ಮಾಲಿಕ್ ಬನ್ಕರ್ ಆರ್ಡರ್ ಕರೋ ಕ್ಯೂಂಕಿ ये सर्व शक्तियाँ आपकी भुजा समान है. ಮಾಲೀಕರಾಗಿ ಆದೇಶವನ್ನು ಕೊಡಿ, ಯಾಕೆ ಅಂತಂದರೆ ಈ ಸರ್ವಶಕ್ತಿಗಳು ಕೂಡ ನಿಮ್ಮ ಭುಜಗಳಾಗಿದೆ. आपकी भुजाएं आपकी आर्डर के बिना कुछ नहीं कर सकती. ನಿಮ್ಮ ಭುಜಗಳು ನಿಮ್ಮ ಆದೇಶದ ಹೊರತು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರ್ಡರ್ ಕರೋ सहन शक्ति कार्य सफल करो तो देखो सफलता हुई पड़ी है. ಆದೇಶವನ್ನು ಮಾಡಿ ಸಹನ ಶಕ್ತಿ ಈ ಕೆಲಸವನ್ನು ಸಫಲ ಮಾಡು ಅಂತ, ಆಗ ಆ ಕೆಲಸದಲ್ಲಿ ಸಫಲತೆ ಆಗಿಯೇ ಆಗತ್ತೆ. लेकिन ऑर्डर करने के बजाय डरते हो कर सकेंगे व नहीं कर सकेंगे, इस प्रकार का डर है तो ऑर्डर चल नहीं सकता. ಒಂದು ವೇಳೆ ನಾನೇನೋ ಆದೇಶ ಮಾಡ್ತೀನಿ, ಆದರೆ ಅದು ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಹೀಗೇನಾದರೂ ಸಂಕಲ್ಪ ಮಾಡಿದ್ರೆ ಆಗ ನಮ್ಮ ಆದೇಶವನ್ನು ಅದು ಒಪ್ಪೋದಿಲ್ಲ. इसलिए मास्टर रचयिता बन हर शक्ति को ऑर्डर प्रमाण चलाने के लिए निर्भय बनो. ಅದಕ್ಕಾಗಿ ಮಾಸ್ಟರ್ ರಚಯಿತರಾಗಿ ಪ್ರತಿಯೊಂದು ಶಕ್ತಿಯನ್ನು ಕೂಡ ಆದೇಶ ಪ್ರಮಾಣ ನಡೆಸುವಂತಹ ನಿರ್ಭಯಿಗಳಾಗಿ. ಅದಕ್ಕಾಗಿ ಮಾಸ್ಟರ್ ರಚಯಿತರಾಗಿ ಪ್ರತಿಯೊಂದು ಶಕ್ತಿಯನ್ನು ಆದೇಶ ಪ್ರಮಾಣವಾಗಿ ನಡೆಸುವಂತಹ ನಿರ್ಭಯಿಗಳಾಗಿ. ಸ್ಲೋಗನ್. सहारे दाता बाप को प्रत्यक्ष कर सबको किनारे लगाओ. ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥವರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ. ಎಲ್ಲರನ್ನೂ ಆಶ್ರಯದಾತ ತಂದೆಯ ತೀರಕ್ಕೆ ಕರೆತನ್ನಿ. सूचने. आज मास का तीसरा रविवार है. सभी राजयोगी तपस्वी भाई बहनें सायं 6:30 से 7:30 बजे तक विशेष योग अभ्यास के समय अपने पूर्वजपन के स्वमान में स्थित हो कल्प वृक्ष की जड़ों में बैठ पूरे वृक्ष को शक्तिशाली योग का दान देते हुए अपनी वंशावली की दिव्य पालना करें. ಈ ದಿನ ತಿಂಗಳ 3ನೇ ರವಿವಾರ. ಸರ್ವ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ 6:30ರಿಂದ 7:30ವರೆಗೂ ವಿಶೇಷ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಪೂರ್ವಜತನದ ಸ್ವಮಾನದಲ್ಲಿ ಸ್ಥಿತರಾಗಿ ಕಲ್ಪವೃಕ್ಷದ ಬುಡದಲ್ಲಿ ಕುಳಿತು ಪೂರ್ಣ ವೃಕ್ಷಕ್ಕೆ ಶಕ್ತಿಶಾಲಿಯಾದಂತಹ ಯೋಗದಾನವನ್ನು ಕೊಡುತ್ತಾ ತಮ್ಮ ವಂಶಾವಳಿಗೆ ದಿವ್ಯ ಪಾಲನೆಯನ್ನು ಕೊಡಿ. ಓಂ ಶಾಂತಿ.